ಫ್ರೀಡಮ್ ಟಿವಿಗೆ ಸ್ವಾಗತ. ನಾನು ಓಂ ಪ್ರಕಾಶ್ ನಾಯಕ್. ನಮಸ್ಕಾರ. ನಾವಿವತ್ತು 12th ಫೇಲ್ ಅನ್ನೋ ಸಿನಿಮಾ ಬಗ್ಗೆ ಮಾತಾಡ್ಕೊಟ್ಟಿದ್ದೀವಿ. 2023ನೇ ಸಾಲಿನ 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಈ ಸಿನಿಮಾ ಬೆಸ್ಟ್ ಸಿನಿಮಾ ಅಂತ ಅವಾರ್ಡ್ ಬಂದಿದೆ. ಏನು ಈ ಸಿನಿಮಾ ಬಗ್ಗೆ ನಾವು ಯಾಕೆ ಮಾತಾಡಬೇಕು ಅಂತ ಹೇಳೋದಾದರೆ, ನಮ್ಮ ಭಾರತದಲ್ಲಿರೋ 90% ಮಧ್ಯಮ ವರ್ಗದ ಜನ ಮತ್ತು ಯುವಕರಿಗೆ ಈ ಚಿತ್ರ ಒಂದು ಸ್ಫೂರ್ತಿದಾಯಕ ಚಿತ್ರ ಅಂತ ಹೇಳ್ಬೋದು. ಅಂದರೆ ಇದರಲ್ಲಿ ಒಬ್ಬ ಚಂಬಲ್ನ, ಅಂದರೆ ಚಂಬಲ್ ಅಂದ್ಕೊಳ್ಳಿ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಒಂದು ಅಂದರೆ 90ರ ದಶಕದಲ್ಲಿ ಚಂಬಲ್ ಕಣಿವೆ ಅಂದರೆ ಒಂದು ಡಕಾಯಿತರ ಒಂದು ಪ್ಲೇಸ್ ಅಂತ ಎಲ್ರಿಗೂ ಗೊತ್ತು. ಅಂಥ ಒಂದು ಚಂಬಲ್ ಕಣಿವೆಯ ಒಂದು ಹಳ್ಳಿಯಿಂದ ಬಂದ ಒಬ್ಬ ಬಡ ಹುಡುಗ, ಕಡು ಬಡ ಹುಡುಗ ಈ ಸಿನಿಮಾದಲ್ಲಿ ಒಂದು UPSC ಪಾಸಾಗಿ IPS ಆಫೀಸರ್ ಆಗ್ತಾನೆ. ಸಿನಿಮಾ ಅಲ್ವಾ, ಏನು ಬೇಕಾದ್ರೂ ಆಗ್ಬೋದು ಬಿಡಿ ಅಂತ ಹೇಳ್ಬೋದು ನೀವು. ಆದರೆ ಈ ಸಿನಿಮಾ ಒಬ್ಬ ನಿಜವಾದ ಈ ರೀತಿಯ ಒಬ್ಬ ಬಡ ಹುಡುಗ IPS ಆಫೀಸರ್ ಆಗಿದ್ದ ಒಂದು ಕಥೆಯನ್ನು, ಒಂದು ನಿಜವಾದ ಕಥೆಯನ್ನು ಇದು ಹೊಂದಿದೆ. ಅಂದರೆ ಈ ಒಂದು ಕಥೆನ ಯಾರು ಬರೆದ್ರು ಅಂತಂದರೆ, ಅನುರಾಗ್ ಪಾಠಕ್ ಅನ್ನೋ ಒಬ್ಬ ಲೇಖಕ ಇದೇ ಒಂದು ಹೆಸರಿನ ಕಥೆ, ಅಂದರೆ 12th ಫೇಲ್ ಅಂತಲೇ ಅವರು ಈ ಒಂದು ಕಥೆ ಬರೆದಿದ್ರು. ಅಂದರೆ ನಿಜ ಜೀವನ ಆಧರಿಸಿ ಅದು ತುಂಬ ಫೇಮಸ್ ಆಗಿತ್ತು ಆ ಒಂದು ಸ್ಟೋರಿ. ಅದೇ ಹೆಸರನ್ನು ಇಟ್ಕೊಂಡು ವಿಧು ವಿನೋದ್ ಚೋಪ್ರಾ ಏನಿದ್ದಾರೆ ಈ ಫಿಲ್ಮ್ ಡೈರೆಕ್ಟ್ರು, ಅವರು ಇದನ್ನು ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಚಿತ್ರದಲ್ಲಿ ಏನು ವಿಕ್ರಾಂತ್ ಮೆಸ್ಸಿ ಮತ್ತು ಮೇಘಾ ಶಂಕರ್ ಹೀರೋ ಹೀರೋಯಿನ್ ಮಾಡಿದ್ದಾರೆ. ವಿಕ್ರಾಂತ್ ಮೆಸ್ಸಿ ಈ ಫಿಲ್ಮ್ಗೋಸ್ಕರ ಬೆಸ್ಟ್ ಆ್ಯಕ್ಟರ್ ಆ ಒಂದು ಅವಾರ್ಡ್ನ ತೊಗೊಂಡ್ರು. ಅಂದರೆ ಇದರಲ್ಲಿ ಅವರ ಅಭಿನಯ ಎಷ್ಟು ಸಹಜ ಇದೆ ಅಂದರೆ ನೀವು ಬಿಲೀವ್ ಮಾಡೋಕ್ಕೆ ಆಗಲ್ಲ, ಅಷ್ಟೊಂದು ಸಹಜ. ನಿಜವಾಗ್ಲೂ ಆ ಒಂದು ವ್ಯಕ್ತಿ ಆ ಸಿನಿಮಾ ಅಲ್ಲ, ನಮ್ಮ ಕಣ್ಣೆದುರಿಗೆ ಇದಾನೇನೋ ಅಂತ ಅನಿಸ್ಬಿಡುತ್ತೆ. ಕೊನೆಯಲ್ಲಂತರೂ ಆ ಒಂದು ಸಿನಿಮಾ ನಮ್ಮ ಕಣ್ಣಂಚಿಲಲ್ಲಿ ಒಂದು ನೀರು ತರಿಸ್ಬಿಡುತ್ತೆ. ಆ ಒಂದು ಎಮೋಷನ್, ಆ ಕಥೆ ಎಷ್ಟು ಮಟ್ಟಿಗೆ ಒಂದು ಟಚ್ ಆಗುತ್ತೆ ಅಂತಂದರೆ, ಒಬ್ಬ ಸಾಮಾನ್ಯ ಹುಡುಗ, ಅಂದರೆ ಒಬ್ಬ ಹಳ್ಳಿಯೇ, ಅಂದರೆ ಅವನು ಎಷ್ಟು ಮಟ್ಟಿಗೆ ಹೊರಟ ಇರ್ತಾನಂದರೆ ಮಾಸ್ ಕಾಪಿ ಮಾಡ್ತಿರ್ತಾನೆ. ಅಂದರೆ ಆ ಸಿನಿಮಾದಲ್ಲಿ, ಆ ಕಥೆಯಲ್ಲಿ ಅವನು 12th ಅಂದರೆ PUC ಅಂತ ಹೇಳಿ ನಾವು ಹೇಳ್ತೀವಿ, PUC ಸೆಕೆಂಡ್ ಇಯರ್, 12th ಫೇಲ್ ಆಗಿರ್ತಾನೆ ಅವನು. ಅಂದರೆ ಅವನು ಕಾಪಿ ಮಾಡೋದೇ ಒಂದು ಕಾಪಿ ಮಾಡೇ ಪಾಸ್ ಆಗಬೇಕು ಅಂತ ಅವನು ಅಂದ್ಕೊಂಡಿರೋದು ಆ ಸಿನಿಮಾದಲ್ಲಿ. ಹಾಗಿರುವಾಗ ಒಬ್ಬ ಪೊಲೀಸ್ ಅಧಿಕಾರಿ ಕಾಪಿ ಮಾಡೋದು ತಪ್ಪು, ಕಾಪಿ ಮಾಡಿದರೆ ನೀನು ಯಾವತ್ತೂ ಉದ್ಧಾರ ಆಗಲ್ಲ ಅನ್ನೋ ಒಂದು ಮಾತು ಹೇಳಿದಾಗ ಆ ಒಂದೇ ಮಾತೇ ಅವನಿಗೆ ಇನ್ಸ್ಪೈರ್ ಆಗುತ್ತೆ ಮತ್ತು ಅವನು ಕಾಪಿ ಮಾಡೋದು ಬಿಟ್ಟು ಓದಿ ಪಾಸ್ ಆಗೋಕ್ಕೆ ನೋಡ್ತಾನೆ. ಆ ಸಮಯದಲ್ಲಿ ಆವಾಗ ಗೊತ್ತಾಗುತ್ತೆ ಅವನಿಗೆ, ಅವನೇನು ಪೊಲೀಸ್ ಆಫೀಸರ್ ಆಗ್ಬೇಕಂತ ಅಂದ್ಕೊಂಡಿರ್ತಾನೆ, ಆದರೆ ಅದಕ್ಕಿಂತ ದೊಡ್ಡದು IPS IAS ಅನ್ನೋದಿದೆ ಅಂತ, UPSC ಎಕ್ಸಾಮ್ಸ್ ಇದೆ ಅಂತ ಗೊತ್ತಾಗುತ್ತೆ. ಅವಾಗ ಅವನು ದೆಹಲಿಗೆ ಬರ್ತಾನೆ. ಅವ್ರ ಅಜ್ಜಿ ಅವನಿಗೆ ಸ್ವಲ್ಪ ದುಡ್ಡು ಕೊಡ್ತಾಳೆ. ದೆಹಲಿಗೆ ಅವ್ನು ಫಸ್ಟ್ ಬಂದಿದ್ದು ಗ್ವಾಲಿಯರಿಗೆ ಬರ್ತಾನೆ. ಅಲ್ಲಿ ಅವನದೆಲ್ಲ ಕಳ್ತನ ಆಗಿಬಿಡುತ್ತೆ, ಅವನು ಏನು ಸಾಮಾನು, ಅವನು ದುಡ್ಡೆಲ್ಲ. ಅಲ್ಲಿ ಯಾರೋ ಒಬ್ಬನು ಹೆಲ್ಪ್ ಮಾಡ್ತಾನೆ. ಅವನು ಒಬ್ಬ ಯುವಕ, ಅವನು IAS ಬರೆಯೋಕ್ಕೆ ಹೋಗ್ತಿರ್ತಾನೆ, IPS. ಸೊ UPSC ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ನಾನು ಬರಿತೀನಿ ಅಂತಾನೆ. ಆ್ಯಕ್ಚುಲಿ ನಿಜವಾಗ್ಲೂ ಹೇಳೋದಾದ್ರೆ ಇವನಿಗೆ UPS ಅಂದರೆ ಏನಂತ ಗೊತ್ತಿರಲ್ಲ ಇವನಿಗೆ, ಯಾರು ಈ ಹೀರೋಗೆ. ಆದರೂ ಅವನ ಜೊತೆಗೆ ಡೈಲಿಗೆ ಹೋಗ್ತಾನೆ. ಹೋಗಿ ಅಲ್ಲಿ ಕೋಚಿಂಗ್ ಸೆಂಟ್ರಲ್ಲಿ ಸೇರ್ಕೊಳಕ್ಕೆ ನೋಡ್ತಾನೆ, ಆದರೆ ಆಗಲ್ಲ, ದುಡ್ಡಿರಲ್ಲ ಅವನ ಹತ್ರ. ರಾತ್ರಿಯೆಲ್ಲ ಅವನು ಕೂಲಿ ಕೆಲಸ ಮಾಡಿ ಅವನು ಓನಾಗಿ ಓದ್ತಾನೆ. ಸೊ ಇದು ಕಥೆ. ಇಲ್ಲೇನೋ ಕಥೆ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಈ ಚಿತ್ರ ಯಾಕೆ ಡಿಫ್ರೆಂಟ್ ಆಗಿರುತ್ತೆ ಬೇರೆ ಫಿಲ್ಮ್ಗಿಂತ ಅಂತ ನೋಡೋದಾದರೆ, ಇದು ಯುವಕರಲ್ಲಿ ಪ್ರಾಮಾಣಿಕತೆಯನ್ನು ಬೆಳೆಸುತ್ತೆ. ಅಂದರೆ ಈ ಸಿನಿಮಾ ಅಂದರೆ ಪ್ರಾಮಾಣಿಕವಾಗಿ ಮತ್ತು ಕಷ್ಟಪಟ್ಟು ಓದಿದರೆ, ಅಂದರೆ ನಾವು ಕೆಲಸ ಮಾಡೋಕ್ಕೆ ಹೆದರದೆ ರಾತ್ರಿಯೆಲ್ಲ ಕೆಲಸ ಮಾಡಿ ನಾವು ಓದೋದ್ರ ಕಡೆ ಗಮನ ಕೊಡ್ತೀವಿ ಅಂತಂದರೆ ಅವನು ಎಂಥದೇ ಒಂದು ಅಸಾಧ್ಯವಾದ ಒಂದು ಕೆಲಸವನ್ನು ಸಾಧ್ಯ ಮಾಡ್ಬೋದು ಅಂತ ಹೇಳುತ್ತೆ. ಆಮೇಲೆ ಈ ಒಂದು ಡೈರೆಕ್ಟರ್ ವಿಧು ವಿನೋದ್ ಚೋಪ್ರಾ ಅನ್ನೋ ಒಬ್ಬ ಡೈರೆಕ್ಟರ್ ಬಗ್ಗೆ ಹೇಳೋದಾದರೆ, ಇವ್ರು ಮಾಡಿದ್ದೆಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ಬೋದು. ಇವ್ರು ಈಗಿಂದಲ್ಲ, ಈಗ ಅವ್ರಿಗೆ 72 ವರ್ಷ ವಯಸ್ಸು. ಅವರು 1989ರಲ್ಲಿ ಫರೀಂದಾ ಅಂತ ಒಂದು ಸಿನಿಮಾ ಮಾಡಿದರು. ನೀನು ಎಲ್ಲ ನೋಡಿರ್ಬೋದು, ಫರೀಂದಾ ಸಿನಿಮಾ ಅತ್ಯದ್ಭುತವಾಗಿ ಹಿಟ್ಟಾಗಿರೋಂಥ ಒಂದು ಸಿನಿಮಾ ಅದು. ಅದಾದಮೇಲೆ ಅವರು 94ರಲ್ಲಿ 1942 ಲವ್ ಸ್ಟೋರಿ ಅಂತ ಒಂದು ಫಿಲ್ಮ್ ಮಾಡ್ತಾರೆ. ಆ ಸಿನಿಮಾನೂ ಅಷ್ಟೇ, ಅದರಲ್ಲಿ ಒಂದು ಪ್ರೇಮ ಕಥೆ ಮತ್ತು ಒಂದು ಸ್ವಾತಂತ್ರ್ಯ ಹೋರಾಟ ಎರಡನ್ನೂ ಒಂದು ಕ್ಲಬ್ ಮಾಡಿರ್ತಾರೆ. ಅದ್ಭುತವಾದ ಸಿನಿಮಾ, ಅದು ಅದ್ಭುತವಾಗಿ ಹಿಟ್ ಆಗುತ್ತೆ. ಅನಿಲ್ ಕಪೂರ್ ಆ ಚಿತ್ರದಲ್ಲಿ ಹೀರೋಗಿ ನಟಿಸಿರ್ತಾರೆ. ಇಂಥ ಒಂದು ಅತ್ಯದ್ಭುತವಾದ ಚಿತ್ರ ತೆಗೆದ ವಿಧು ವಿನೋದ್ ಚೋಪ್ರಾ
ಈಗ 12th ಫೇಲ್ ಸಿನಿಮಾ ತೆಗೆದು ಅದರಲ್ಲೂ ಯಶಸ್ವಿಯಾಗಿದ್ದಾರೆ. ಈ ಸಿನಿಮಾ 7 ತಿಂಗಳು ಕಂಟಿನ್ಯೂಸ್ ನಡೆದಿದೆ. ಅಂದರೆ ಇವರು ಇದಕ್ಕೆ ಮುಂಚೆ ಮುನ್ನಾಭಾಯ್ MBBS ನಿರ್ಮಾಣ ಮಾಡಿದರು, 3 Idiots ನಿರ್ಮಾಣ ಮಾಡಿದರು, ಅವೆಲ್ಲ ಹಿಟ್ ಸಿನಿಮಾ ನಿಮ್ಗೆ ಗೊತ್ತು. ಆದರೆ ಮುನ್ನಾಭಾಯ್ MBBS ಅವರು ಮಾಡಿದಾಗ ಒಬ್ಬ ಡಿಸ್ಟ್ರಿಬ್ಯೂಟರ್ ಅಂತ ಒಳಗೆ ರೆಡಿ ಇರಲಂತೆ. ಒಬ್ಬರು ಈ ಸಿನಿಮಾ ಒಂದು ದಿವಸ ಓಡಲ್ಲ ಅಂತ ಹೇಳ್ಬಿಟ್ರು. ಇವರು ಅದನ್ನು ಚೆನ್ನೈನಲ್ಲಿ ಒಂದೇ ಒಂದು ಥಿಯೇಟ್ರಲ್ಲಿ ಹಾಕಿದರು. ಆ ಥಿಯೇಟ್ರ್ ಹೌಸ್ಫುಲ್ ಆಯಿತು. ಆವಾಗ ಬೇರೆ ಇದು ತೊಗೊಂಡ್ರು. ಆ ಸಿನಿಮಾ ಸೂಪರ್ ಹಿಟ್ ಆಗಿದ್ದು ಇತಿಹಾಸ ನಿರ್ಮಾಣ ಮಾಡಿ ನಿಮಗೆಲ್ಲ ಗೊತ್ತು. ಇಂಥ ವಿಧು ವಿನೋದ್ ಚೋಪ್ರಾ ಈ ಒಂದು ಸಿನಿಮಾನ ನಿರ್ದೇಶನ ಮಾಡಿರೋದು ಒಂದು. ಆಮೇಲೆ ಇದರಲ್ಲಿ ಮಾಡಿರೋ ವಿಕ್ರಾಂತ್ ಮೆಸ್ಸಿ ಇಂತಹ ಅದ್ಭುತವಾದ ನಟ ಈ ಸಿನಿಮಾದಲ್ಲಿ ಆ ನಟನೆಗಾಗಿ ಏನು ಒಂದು ಅವಾರ್ಡ್ ತೊಗೊಂಡಿದ್ದಾರೆ, ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ತೊಗೊಂಡಿದ್ದಾರೆ. ನಿಜಕ್ಕೂ ಒಂದು ಕೊಡಲೇಬೇಕಾದಂಥ ಒಂದು ಅವಾರ್ಡ್ ಅಂತಲೇ ಹೇಳ್ಬೋದು. ಯಾಕಂದರೆ ನಟನೆಯಲ್ಲಿ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗ್ತಾರೆ, ಮಾದರಿ ಆಗ್ತಾರೆ. ಹಾಗೆಯೇ ಈ ಒಂದು ಚಿತ್ರ ಬೇರೆಯವರಿಗೆ, ಅಂದರೆ ಈ UPSC ಓದೋರಿಗೆ ಒಂದು ಅದು ಮಾಡಲೇಬೇಕು, ನಾ IAS ಆಫೀಸರ್ ಆಗಲೇಬೇಕು ಅಥವಾ IPS ಆಫೀಸರ್ ಆಗಲೇಬೇಕು ಅಂತ ಅನ್ನೋರಿಗೆ ಇದೊಂದು ಸ್ಫೂರ್ತಿದಾಯಕ ಚಿತ್ರವಾಗಿ ನಿಲ್ಲುತ್ತೆ. ಹಾಗಾಗಿ ನೀವು ಈ ಒಂದು ಏನು 12th ಫೇಲ್ ಅನ್ನೋ ಒಂದು ಚಿತ್ರ ಇದೆ, ಇದನ್ನು ನೋಡಲೇಬೇಕು. ಈ ಒಂದು ಚಿತ್ರನ ನೋಡಿದರೆ ಇದರ ಬಗ್ಗೆ, ಅಂದರೆ ಈ ಒಂದು ಯಾವ ಥರ ನಾವು ಝೀರೋಯಿಂದ ಸ್ಟಾರ್ಟ್ ಮಾಡಿ, ಏನು ಇಲ್ಲದೇ ಸ್ಟಾರ್ಟ್ ಮಾಡಿ ಯಾವ ಥರ ನಾವು ಆಕಾಶಕ್ಕೆ ತಲುಪಬಹುದು ಅನ್ನೋದನ್ನು ಇದರಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ದಯವಿಟ್ಟು ಬಿಡುವು ಮಾಡ್ಕೊಂಡು ನೀವು ಚಿತ್ರ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮ ಮುಗಿಸ್ತೀನಿ. ನಮಸ್ಕಾರ.